Hello friends, welcome back to my video. This is me Oshidevi Gaudo and this video is going to be very special. I'm showing you my NEET journey. This is the first day as a NEET aspirant. I don't wish to wait until the college. I'm going to join college in the June month. So until I don't want to waste my time, let's start our journey by our own way. Let's read by ourselves only. Many of the people already started. The competition is literally worst. So let's start it. Let me show you guys how I do study. I have the study setup. I'm not from the rich family either. Those who have the room facility, study table, study materials like that. It's not necessary at all. If you are studying, if you wish to study, you can study even anywhere. If it's a place they are not, it doesn't matter at all if you have a study table either or not. It doesn't matter if you're studying, you wanted to study, if you're interested in studies, then you can do it. I just want to say you, this is that study setup, which is a literally very small space. Either I don't have a table or anything like, but it's fine. I'm gonna put a phone here and I watch lectures like this. And in my NEET journey only depending on a YouTube as a first day. Hey guys, are you comfortable with my English? If you don't want, I can also go with the Kannada for the next vlog. You tell me in the comment section and let's start our journey. ಫ್ರೆಂಡ್ಸ್, ದಿಸ್ ಈಸ್ ಮೈ ಟು ಡೂ ಲಿಸ್ಟ್. ಇವತ್ತು ಎಲ್ಲ ಒಂದು ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ನ ಕೇಳಬೇಕು, ಅದರದ್ದೆಲ್ಲ ಲಿಸ್ಟ್ ಮಾಡಿದ್ದೀನಿ. ನೀವು ವಿಪಿನ್ ಸರಿಂದ ನಾನು ಬಾಟ್ನಿ ಕೇಳಬೇಕು. ಅವ್ರು ಏನೋ ಹೇಳ್ತಿದ್ದಾರೆ, ಹಾರ್ಟ್ ಟಚ್ ಆಗುತ್ತೆ. ಇಟ್ಸ್ ಲಿಟ್ರಲಿ ಸೀರಿಯಸ್ ಟಾಕ್, ಲಿಸನ್ ಪ್ರಾಪರ್ಲಿ. एंड इफ यू वांट टू गिव अ गोल्डन रिटायरमेंट टू आवर पेरेंट्स, अगर हम अपने सपनों के लिए काम करना चाहते हैं मेरे भाई, तो हमें मेहनत करनी पड़ेगी. अगर इस जिंदगी में बड़ा आदमी बनने का सपना मैं देखूंगा, तो उस बड़ा आदमी बनने का सपना जो मुझे साकार करना है, उसकी कीमत भी मैं ही चुकाऊंगा. मुझे चुकानी पड़ेगी. सपना मेरा है, मुझे हाथ पैर रगड़ने पड़ेंगे डेली बेसिस पे. इस जिद के अलावा मेरे पास कुछ नहीं है, और इस जिद के अलावा हमारे पास भी कुछ नहीं है. और सच मानो तो हमारे पास खोने के लिए कुछ नहीं है, पाने के लिए आसमान है. बहुत छोटी छोटी जगहों से ऊपर आए हम लोग. ಬಾಟ್ನಿಯ 2 hours ಲೆಕ್ಚರ್ ಇದಾಗಿತ್ತು. ನೆಕ್ಸ್ಟ್ ಬ್ರೇಕ್ ಬೇಕು ಅಂತ ನಾನು ಪಾನ್ಕಾರ್ ಟೈಪ್ ಜ್ಯೂಸ್ ಮಾಡಿಕೊಂಡು ಕುಡಿದ್ಬಿಟ್ಟು ಥಿಂಕ್ ಮಾಡ್ತಾಯಿದ್ದೆ, ಇನ್ನು ಎಷ್ಟು ಲೆಕ್ಚರ್ಸ್ ಇವೆ, ಎಷ್ಟೆಷ್ಟು ಟೈಮ್ ಕೊಡಬೇಕು, ಯಾವ ಥರ ಟೈಮ್ನ ಅರೇಂಜ್ ಮಾಡಬೇಕು, ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೇಬೇಕು ಅಂತಂದು. ಕೆಲಸನೂ ಇತ್ತು, ಹೊರಗಡೆ ಹೋಗಬೇಕು. ಅದಕ್ಕೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಕೆಲಸನ ಹ್ಯಾಂಡಲ್ ಮಾಡಬೇಕಂತ ಬ್ಯಾಂಕ್ ಹೋಗ್ತಾ ಇದ್ದೀನಿ. ಬಟ್ ಐ ಆಮ್ ಲಿಟ್ರಲಿ ರಾಂಗ್, ಬಿಕಾಸ್ ಟೈಮಿಂಗ್ ಏನಿದೆ 2 ಗಂಟೆಗೆ ಹೋಗ್ತಾ ಇದ್ದೀನಿ. 2 ಗಂಟೆಗೆ ಎಲ್ಲ ಊಟ ಮಾಡ್ತಿರ್ತಾರೆ. ನಾನು ಅಂದ್ಕೊಂಡೆ 1 ಗಂಟೆಗೆ ಊಟ ಮಾಡಿ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬ್ಯಾಂಕ್ ಅಂತ. ಬಟ್ ಸ್ಟಾರ್ಟ್ ಆಗಿದ್ದೆ ಊಟ 2 ಗಂಟೆ. 1 hour ವೆಯ್ಟ್ ಮಾಡಿದೆ. 1 hour ಆದಮೇಲೆ 3 ಗಂಟೆಗೆ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಅ ಕೆನರಾ ಬ್ಯಾಂಕ್ ವಿಚ್ ಐ ಆಮ್ ಗೋಯಿಂಗ್. ಆ್ಯಂಡ್ ಸ್ವಲ್ಪ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಚೆಕ್ ಮಾಡಿಸ್ಬೇಕಾಯ್ತು. ಎಲ್ಲ ಕೆಲಸ ಮುಗಿದೆ. ಫಸ್ಟ್ ಬಂದು ಮತ್ತೆ ಸ್ಟಾರ್ಟ್ ಮಾಡಲೇಬೇಕು ಆ್ಯಸ್ ಎ ಪ್ಲ್ಯಾನ್ ಟುಡೇ, ದ ಫಸ್ಟ್ ಡೇ ಆಫ್ ದ ನೀಟ್ ಆಸ್ಪಿರೆಂಟ್, ಬಿಂಗ್ ಅ ನೀಟ್ ಆಸ್ಪಿರೆಂಟ್. ನೀಟ್ ಜರ್ನಿ ಭಾಳ ದೊಡ್ಡದಿದೆ. ಇಟ್ಸ್ ನಾಟ್ ಈಸಿ ಅಟ್ ಆಲ್, ಮೀನ್ಸ್ ನಾಟ್ ಟಫ್ ಅಟ್ ಆಲ್. ಮೀನ್ಸ್ ಟಫ್ ಇರೋಲ್ಲ, ಈ ಕಡೆ ಈಸಿನೂ ಇಲ್ಲ, ಮೀಡಿಯಮ್ ಅಂತ ಇರುತ್ತೆ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ನಾನು ಅನುಭವಿಸಿಲ್ಲ ನೀಟ್ ಜರ್ನಿ ಹೆಂಗಿರುತ್ತೆ. ಭಾಳ ಸ್ಟೂಡೆಂಟ್ಸ್ ನೋಡ್ತಿರ್ತೀನಿ. ಸ್ಟಡಿ ಲಾಗ್ಸ್ ಐ ಡೂ ವಾಚ್ ಎವ್ರಿ ಡೇ. ಲೈಕ್ ಆ್ಯಶ್ ಟಾಕ್ಸ್, ಶಿ ಈಸ್ ಆಶಿಕಾ. ಲಿಟ್ರಲಿ ಹರ್ ವ್ಲಾಗ್ಸ್ ಆರ್ ಲಿಟ್ರಲಿ ವೆರಿ ವೆರಿ ಗುಡ್ ಆ್ಯಂಡ್ ಹರ್ ವ್ಲಾಗ್ಸ್ ಮೇಕ್ ಮೀ ಟು ಮೋಟಿವೇಟ್ ಟುವರ್ಡ್ಸ್ ಮೈ ಸ್ಟಡೀಸ್. ಇವರು ಆಲ್ರೆಡಿ ಇವಾಗಲೇ ಅವರು JEE ನೀಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅರ್ಜುನ್ JEE, ಅರ್ಜುನ್ ನೀಟ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ PW ಫಿಸಿಕ್ಸ್ ವಾಲಾ ಕಡೆಯಿಂದ. ಐ ಫಾಲೋ ಫಿಸಿಕ್ಸ್ ಪರ್ಸ್ನಲಿ. ಫಿಸಿಕ್ಸ್ ವಾಲಾ ಮೀನ್ಸ್ PWನ ಫಸ್ಟ್ನಲ್ಲಿ ಫಾಲೋ ಅಪ್ ಮಾಡ್ತಾಯಿದ್ದೆ. 9th ಕ್ಲಾಸಿಂದ ಮಾಡ್ತೀನಿ. 10th ಯೂಟ್ಯೂಬಲ್ಲಿ ಫಾಲೋ ಅಪ್ ಮಾಡಿದೆ. 9th ಕ್ಲಾಸಲ್ಲಿ ಬ್ಯಾಚ್ ತೊಗೊಂಡಿದ್ದೆ ನಾನು, ನ್ಯೂ ಬ್ಯಾಚು. 9th ಕ್ಲಾಸಲ್ಲಿ ನ್ಯೂ ಬ್ಯಾಚು ಫಿಸಿಕ್ಸ್ಗೋಸ್ಕರ ತೊಗೊಂಡಿದ್ದು. 9th ಎಲ್ಲ ಫಿಸಿಕ್ಸ್ನ ನಾನು ನ್ಯೂ ಬ್ಯಾಚಲ್ಲಿ ಕಂಪ್ಲೀಟ್ ಮಾಡಿ 10th ಬ್ಯಾಚ್ ತೊಗೊಳ್ಳಿಲ್ಲ. ಯಾಕಂದ್ರೆ ನಂಗೆ ಟೈಮ್ ಬೇರೆ ಊರಿಗೆ ಹೋಗ್ಬೇಕಾಯ್ತು, ಸ್ಕೂಲಿಗೆ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಐ ಜಸ್ಟ್ ಮ್ಯಾನೇಜ್ ಮೈ 10th ಕ್ಲಾಸ್ ವಿತ್ ದ ಯೂಟ್ಯೂಬ್ ಚಾನಲ್ ಥ್ರೂ ದ ಫಿಸಿಕ್ಸ್ ವಾಲಾ. ಇಟ್ಸ್ ಎಸ್ಪೆಷಲಿ ಅಲಕ್ ಸರ್ ಲೆಕ್ಚರ್ಸ್. ಐ ಲವ್ ಅಲಕ್ ಸರ್ ಲೆಕ್ಚರ್ಸ್. ನಾನು ಎಲ್ಲ ಒಂದು ಸೈನ್ಸ್ ಆಲ್ಮೋಸ್ಟ್ ಸ್ಕೂಲಲ್ಲಿ ಹೇಳ್ತಾರೆ, ಅದನ್ನು ಬಿಟ್ಟರೆ ಮತ್ತೆ ವಾಪಸ್ ಮಾಡೋದಂದರೆ ಯೂಟ್ಯೂಬಲ್ಲಿ ಬರ್ತಿದ್ದೆ. ಬಂದು ಅಲಕ್ ಸರಿಂದ ಲೆಕ್ಚರ್ಸ್ನ ಕೇಳ್ತಿದ್ದೆ. ಯಾವುದು ದೇರ್ ಟೀಚಿಂಗ್ ಈಸ್ ಲಿಟ್ರಲಿ ಗುಡ್. ದೇ ಟೀಚ್ ವಿತ್ ಅ ಲಾಟ್ ಆಫ್ ಫನ್, ಲವ್. ಎವ್ರಿ ಟೀಚರ್ ಆರ್ ಲೈಕ್ ದ್ಯಾಟ್ ಓನ್ಲಿ ಇನ್ ದ PW. ಆ್ಯಂಡ್ ಆಲ್ಸೋ ಐ ಆಮ್ ನಾಟ್ ಟೆಲಿಂಗ್ ಪ್ರಶಾಂತ್ ಕಿರಾಡ್, ದೇ ನೆಕ್ಸ್ಟ್ ಟಾಪರ್ ಟೀಮ್, ದೇ ಆಲ್ಸೋ ಗುಡ್. ಆ್ಯಂಡ್ ದಿಸ್ ಈಸ್ ಅ ಕೆಮಿಸ್ಟ್ರಿ ಕ್ಲಾಸ್. ಇಟ್ಸ್ ಗಾನ್ ಸ್ಟಾರ್ಟ್ ಆ್ಯಂಡ್ ದಿಸ್ ಹಿಯರ್ ಯು ಕ್ಯಾನ್ ಲಿಸನ್ ಟು ದಿಸ್. ಐ ಆಲ್ರೆಡಿ ಹರ್ಡ್ ದಿಸ್ lecture. So is telling about some physical chemistry which is new to me for the first time. Class 11th. I want to make notes now. ಸಾಕಾಗಿತ್ತು ಲೆಕ್ಚರ್ ಕೇಳಿ ಸ್ವಲ್ಪ ನೋಟ್ಸ್ ಮಾಡಬೇಕಾಗಿತ್ತು. ಒಂಚೂರು 10th ಪ್ರೀವಿಯಸ್ ಇಯರ್ಸಿಂದ ಹೆಲ್ಪ್ ಆಗುತ್ತೆ ಅಂತ ವಾಪಸ್ ನನಗೆ ಎಷ್ಟು ನೆನಪಿತ್ತು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಯೋಲಾಜಿ ಒಂದು ಫ್ಯಾಕ್ಟರ್ಸ್ ಅಬೌಟ್ ದ ಹ್ಯೂಮನ್, ಎಸ್ಪೆಷಲಿ ಇಟ್ ಈಸ್ ಕಾಲ್ಡ್ ಜಿಯಾಲಜಿ ಇನ್ ದ 11th ಕ್ಲಾಸ್.
ನಮಗೆಲ್ಲ ಮೊದಲು ಹೆಂಗಿರ್ತಿತ್ತು ಅಂದರೆ ಎಲ್ಲ ಒಂದೇ, ಬಯಾಲಜಿನೂ ಒಂದೇ, ಫಿಸಿಕ್ಸ್ನೂ ಒಂದೇ, ಕೆಮಿಸ್ಟ್ರಿನೂ ಒಂದೇ. ಇಲ್ಲಿ 11ಗೆ ಬಂದಲ್ಲಿ ಎಷ್ಟೊಂದು ಚೇಂಜಸ್ ಇದೆ ಅಂದರೆ 10th to 11 ಶಿಫ್ಟ್ ಆಗಬೇಕಂದ್ರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ಡಿಫ್ರೆಂಟ್. ಎವ್ರಿ ಒನ್ ಸೇ ಐ ಡೋಂಟ್ ಗಾಟ್ ದಟ್. ಎದಕ್ಕೆ ಆ ಥರ ಹೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ವೆನ್ ಐ get to know about the syllabus and everything, I was feeling like, oh, it's literally a lot. 10th ಇಂದ 11 ಶಿಫ್ಟ್ ಆಗಬೇಕು ಅಂತ ನಾನು ಬ್ರಿಡ್ಜ್ ಕ್ಲೋಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದು. ಸೊ 11 ಮೂಡ್ ಬರಲಿ, 11 ಮೈಂಡ್ಸೆಟ್ ಬರಲಿ, ಇವಾಗ 10th ಅಲ್ಲ, ನಾನು 10th ಇಂದ 11ಗೆ ಶಿಫ್ಟ್ ಆಗೀನಿ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಫ್ರೆಂಡ್ಸ್, ನಿಮಗೆ ಬೇಕಂದರೆ ನೀವು PWನ ಅರ್ಜುನ ನೀಟ್, ಅರ್ಜುನ ಜೆ ಬ್ಯಾಚಸ್ನ ತೊಗೊಳ್ಬೋದು. ಇಟ್ಸ್ ನಾಟ್ ಟೂ ಮಚ್ ಹೈ ಕಾಸ್ಟ್. ನಾನು ಯಾಕೆ ಈ ಸಲ PW ಬ್ಯಾಚ್ ತೊಗೊಂಡಿಲ್ಲ, ನೀವು ನಂಗೆ ಹೇಳ್ತಾ ಇದ್ದೀರಾ ನೀವು ಯಾಕೆ ತೊಗೊಂಡಿಲ್ಲ, ನೀವು ಯಾಕೆ ಬ್ಯಾಚ್ನ ರೆಫರ್ ಮಾಡ್ತಿಲ್ಲ ಅಂತ ಕೇಳಿದರೆ, ಎಸ್ಪೆಷಲಿ ಫಾರ್ ದ ಕಾಲೇಜ್ ನಂಗೆ ಗ್ಯಾರಂಟಿ ಇಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟೇ ಇನ್ ದ ಹೋಮ್ ಫಾರ್ ದ ಓಲ್ ಇಯರ್ 11th and 12th. ಐ ಹ್ಯಾವ್ ಥಾಟ್ ಆಫ್ ಗೋಯಿಂಗ್ ಟು ಹಾಸ್ಟೆಲ್. ನಾನು ಡಿಸೈಡ್ ಆಗಿದೆ 10th ಬರೋಕ್ಕಿಂತ ಮೊದಲೇ ನಾನು 11th 12th ಏನೇ ಆಗಲಿ ನಾವು ಹಾಸ್ಟೆಲಲ್ಲೇ ಇದ್ದು ಓದ್ತೀನಿ, ಮನೇಲಿ ಆಗೋದಿಲ್ಲ. ಇಟ್ಸ್ ಇನ್ ಅವರ್ ಸ್ಟೇಟ್, ಮೀನ್ಸ್ ನಾಟ್ ಅಬೌಟ್ ದ ಸ್ಟೇಟ್, ಎಸ್ಪೆಷಲಿ ಇನ್ ಆ ಹೋಮ್ ಇಟ್ಸ್ ಲಿಟ್ರಲಿ ಡಿಫಿಕಲ್ಟ್ ಟು ಸಿಟ್ ಆ್ಯಂಡ್ ಸ್ಟೇ ಆ್ಯಂಡ್ ಇನ್ ಅ ಹೋಮ್ ಆ್ಯಂಡ್ ರೀಡ್. ನಂಗೆ ಆ ಥರ ಆಗೋಲ್ಲ. ಮನೇಲಿ ಫುಲ್ ನೀಟಿಗೆ ಭಾಳ ಫೋಕಸ್, ಕಾನ್ಸಂಟ್ರೇಷನ್, ಎಫೋರ್ಟ್, ಎವ್ರಿಥಿಂಗ್ ಬೇಕು. ಹಾರ್ಡ್ ವರ್ಕ್ ಅಂದ್ರೆ ಸಾಕಷ್ಟು ಬೇಕು. ಅಷ್ಟು ಮನೇಲಿ ಇದ್ಬಿಟ್ಟು ಫೋಕಸ್ ಮಾಡೋಕ್ಕಾಗಲ್ಲ. ಮನೇಲಿ ಕೆಲಸ ಅದು ಇದು ಸಾಕಷ್ಟು ಇರುತ್ತೆ. ಸೊ ನಂಗೆ ಬೇಡ, ನಂಗೇನೋ ಬೇಡ ಡಿಸ್ಟರ್ಬೆನ್ಸೇ ಬೇಡ ಅಂತ ನಾನು ಹಾಸ್ಟೆಲಿಗೆ ಶಿಫ್ಟ್ ಆಗಬೇಕಂತ ಡಿಸೈಡ್ ಮಾಡೀನಿ. ಸೊ ಜೂನ್ ಎಟ್ ದ ಎಂಡ್ ಆಫ್ ದಿಸ್ ಮೇ ಐ ಥಿಂಕ್ ಐ ಆಮ್ ಗೋನಾ ಜಾಯಿನ್ ಅ ನ್ಯೂ ಕಾಲೇಜ್ ಆ್ಯಂಡ್ ಹಾಸ್ಟೆಲ್ ಆಲ್ಸೋ. ಇನ್ನೂ ಯಾವ ಕಾಲೇಜ್ ಅಂತ ಡಿಸೈಡ್ ಆಗಿಲ್ಲ. ಇನ್ನೂ ಒಂದು ಕಾಲೇಜ್ ಮೈಂಡಲ್ಲಿದೆ ಸದ್ಯಕ್ಕೆ, ನಾಗರಿಭಟ್ಟ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜ್, ವಿಚ್ ಈಸ್ ಲಿಟ್ರಲಿ ಗುಡ್ ಫಾರ್ ದ ನೀಡ್ ಇನ್ ಅವರ್ ಸರೌಂಡಿಂಗ್ಸ್. ಯು ಆಲ್ಸೋ ಹರ್ಡ್ ಅಬೌಟ್ ದ್ಯಾಟ್ ಐ ಥಿಂಕ್. ಅದರ ಎಂಟ್ರೆನ್ಸ್ ಎಕ್ಸಾಮ್ನ ಬರೆಯೋಕ್ಕೆ ಹೋಗಿದ್ದೆ. ಎಂಟ್ರೆನ್ಸ್ ಎಕ್ಸಾಮ್ ಸುಮಾರು 4,500 ಸ್ಟೂಡೆಂಟ್ಸ್ ಬರೆದಿದ್ರು. ಅದು ಲಾಗ್ ಕೂಡ ಮಾಡಿದ್ದೀನಿ, ಮಿನಿ ವ್ಲಾಗ್. ಬಟ್ ಅದು ರಿಸಲ್ಟ್ ಅನೌನ್ಸ್ಮೆಂಟ್ ನಾನು ಹೇಳಿರಲಿಲ್ಲ ನಿಮಗೆ. ಆ ರಿಸಲ್ಟ್ ಅನೌನ್ಸ್ಮೆಂಟ್ ಏನಾಯಿತು ಅಂದರೆ, ಐ ನೆವರ್ ಥಾಟ್ ದ್ಯಾಟ್ ಬಿಕಾಸ್ ದೇ ಆರ್ ಟೂ ಮೆನಿ ಸ್ಟೂಡೆಂಟ್ಸ್, ಮೀನ್ಸ್ 4,000 to 5,000 students has written that exam. Among them, I got a 40 rank, which means a 2-year admission is free, they told me. And I thought of joining that and still thinking about the college because its hostel fee is not free for me. It also costing a lot for the hostel. I need to think. This is a Rajwan sir who teach physics for us. ಇವರು ಒಂದು ಟೀಚಿಂಗ್ ಸಖತ್ತಾಗಿದೆ ರೀ. ಬ್ರಿಡ್ಜ್ ಕೋರ್ಸ್ ಕ್ಲಾಸ್ ಏನಿದೆಯಲ್ಲ ಇವೆಲ್ಲ ಹಿಂದಿಯಲ್ಲಿ ಇರುತ್ತೆ. ನೀವು ಇನ್ನು ಖಂಡಿತವಾಗ್ಲೂ ಕೇಳಬೇಕು. ಇಫ್ ಯು ಆರ್ ಕ್ಲಾಸ್ 11 ಸ್ಟೂಡೆಂಟ್, ಇವಾಗ ಗೋಯಿಂಗ್ ಟು ಜಾಯ್ನ್ ಅ ಕ್ಲಾಸ್ 11. ಇಷ್ಟು ಚೆನ್ನಾಗಿದೆ ಅಂದರೆ ಇವು ಲೆಕ್ಚರ್ ನೀವು ಪರ್ಸ್ನಲಿ ಹೋಗಿ ರೆಫರ್ ಮಾಡಿ. ಯಾಕಂದರೆ 11ಗೆ ಶಿಫ್ಟ್ ಆಗಬೇಕಾದ್ರೆ ಇವ್ರು ಬ್ರಿಡ್ಜ್ ಕೋರ್ಸ್ ಕ್ಲಾಸ್ ಕೇಳಿದ್ನಲ್ಲ, ಆಗ ಅನಿಸ್ಲೇ ಇಲ್ಲ ನಾನು ಫಸ್ಟ್ ಟೈಮ್ 11th ಕ್ಲಾಸ್ ಬಗ್ಗೆ ತಿಳ್ಕೊಳ್ತಾ ಇರೋದು. ನಂಗೆ ಅನಿಸ್ಲೇ ಐ ಫೀಲ್ ಲೈಕ್ ಐ ಆಲ್ರೆಡಿ ಹರ್ಡ್ ಆಫ್ ದಿಸ್ ಕ್ಲಾಸ್, ಐ ಆಮ್ ಡೂಯಿಂಗ್ ಇಟ್ ನಾಟ್ ಫಾರ್ ದ ಫಸ್ಟ್ ಟೈಮ್. ಎವ್ರಿಥಿಂಗ್ ವಾಸ್ ಗುಡ್ ಬಿಕಾಸ್ ಡ್ಯೂ ಟು ದಿಸ್ ಸರ್. ಐ ಥಿಂಕ್ ಇವ್ರ ಕ್ಲಾಸಸ್ನ ಕೇಳ್ತಾ ಇದ್ರೆ ಇನ್ನೂ ಚೆನ್ನಾಗಿರ್ತೈತಿ. ನೋಡೋಣ, PW ಬ್ಯಾಚ್ ಅಂಕ ತೊಗೊಳ್ಳಲ್ಲ ಬಿಕಾಸ್ ದುಡ್ಡು ವೇಸ್ಟ್ ಆಗ್ಬಾರ್ದು ಸುಮ್ಮನೆ. ಐ ಡೋಂಟ್ ಲೈಕ್ ವೇಸ್ಟಿಂಗ್ ಮನಿ. ವಾಟ್ ಎವರ್ ಐ ಆಮ್ ಸ್ಟಾರ್ಟೆಡ್ ಟು ಡೂ ಮೈ ನೋಟ್ಸ್ ಪರ್ಸ್ನಲಿ. ಐ ಟೇಕ್ ಅ A4 ಪೇಪರ್ ಆ್ಯಂಡ್ ಮೇಕ್ ಪಾರ್ಟಿಷನ್ ಇನ್ ದ್ಯಾಟ್ ಪೇಪರ್. A4 ಪೇಪರ್ ತೊಗೊಂಡು ಅದ್ರೊಳಗೆ ಪಾರ್ಟ್ಸ್ ಎಲ್ಲ ಮಾಡ್ತೀನಿ. ಪಾರ್ಟಿಷನ್ ಮಾಡಿ ಅಲ್ಲಿ ನಾ ಇಷ್ಟೊತ್ತವ್ರಿಗೇನು ಕೆಮಿಸ್ಟ್ರಿ ಲೆಕ್ಚರ್ಸು ಡಿಫ್ರೆಂಟ್ ಲೆಕ್ಚರ್ಸ್ ಕೇಳಿದ್ನಲ್ಲ, ಅದರಲ್ಲಿ ಎಷ್ಟು ನೆನಪಿರುತ್ತೆ ಅಷ್ಟು ಬರೆದು ವಾಪಸ್ ಆ ವಿಡಿಯೋನ ರೆಫರ್ ಮಾಡಿ ವಾಪಸ್ ನೋಟ್ಸ್ ಮಾಡ್ತೀನಿ. ಆ ಸಪ್ರೇಟ್ ನೋಟ್ಸ್ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಐ ಆಲ್ಸೋ ಡಿಡ್ ಇಟ್ ಫಾರ್ ಮೈ ಕ್ಲಾಸ್ 10. ಐ ಹ್ಯಾವ್ pages literally help me at the time of my exams. ಈ ಥರ ಒಂದು ನೋಟ್ಸ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ, ಇಂಪಾರ್ಟೆಂಟ್ ಕೂಡ. ಯು ಕ್ಯಾನ್ ಸಿ ದಿಸ್ ನೋಟ್ಸ್ ಐ ಡಿಡ್ ಲೈಕ್ ದಿಸ್. ಸಿ ಇಟ್ಸ್ ಭಾಳ ಚೆನ್ನಾಗಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಪಾರ್ಟಿಷನ್ ಮಾಡಿ ಪೇಜಸ್ನೆಲ್ಲ ಮಡಿಸಿ ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಬರ್ಕೊತ ಹೋಗಿರೋ ಒಂದು ಟೆಕ್ಸ್ಟ್ ಬುಕ್ ತೊಗೊಂಡು ಓದ್ತಾ ಆ ನೋಟ್ಸ್ನ ಅಲ್ಲೇ ನೋಟ್ ಡೌನ್ ಮಾಡ್ಕೊತ ಹೋದರೆ ಸಖತ್ ಈಸಿ ಆಗುತ್ತೆ. ಎಸ್ಪೆಷಲಿ ಎಂಡ್ ಮೂಮೆಂಟ್ ಎಕ್ಸಾಮಲ್ಲಿ. ನಾನು ನಾಳೆ ಬೋರ್ಡ್ಸ್ ಅಂತ ಇರುತ್ತೆ, ಇವತ್ತು ನಾವು ಫುಲ್ ಬುಕ್ ಕವರ್ ಮಾಡ್ಕೊತ ಕುಂತಿರಲಿಲ್ಲ. ಐ ಜಸ್ಟ್ ಟೇಕ್ ದೀಸ್ ಪೇಜಸ್, 4 ಚಾಪ್ಟರ್ನ 4 ಪೇಜಲ್ಲಿ, ಅದು ಎಸ್ಪೆಷಲಿ ಕೆಮಿಸ್ಟ್ರಿ 10th ದೊಡ್ಡದು ಇರ್ತಲ್ಲ, ಈ ಥರ ನಾನು ನೋಟ್ ಡೌನ್ ಮಾಡಿ ಈ ನೋಟ್ಸ್ನ ರೆಫರ್ ಮಾಡಿದ್ದೆ. ಇಟ್ ಹೆಲ್ಪ್ ಮಿ ಅ ಲಾಟ್. ನಾ ಆ ಪೇಜಸ್ನ ಇನ್ನೂ ಕೂಡ ಇಟ್ಟಿದ್ದೀನಿ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಮೀ ಇನ್ ಅ ಕ್ಲಾಸ್ 12th ಆಲ್ಸೋ. ಎಲ್ಲರೂ ಹೇಳ್ತಾರೆ ಕ್ಲಾಸ್ 9 to 11 ಕಂಟಿನ್ಯೂಯೇಷನ್ ಆಗುತ್ತಾ, 10th 12th ಕಂಟಿನ್ಯೂಷನ್ ಆಗುತ್ತಾ. ಸೊ ನಾನು ಅವನ ನೋಟ್ಸ್ನ ಸೇಫಾಗಿ ಇಟ್ಟಿದ್ದೀನಿ. ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಟು ಹಿಯರ್ ದ ಜಿಯೋಲಾಜಿ ಲೆಕ್ಚರ್ ಅಬೌಟ್ which is taught by the Sampati ma'am. Her teaching is also literally good. You can hear it.
You just hear it. हैं जिनके अंदर साइनेप्टिक वेसिकल्स हैं, वो बैग्स हैं जिनके अंदर केमिकल भरा। Finally, I completed my to-do list and ending my day with a film. This is a Sai ಮೂಡ್ ಹಾಳು movie. ಮಾಡ್ಕೋಬೇಡ. I love it. You can ನಾವು watch, ಪಂದ್ಯ guys. ಗೆಲ್ಬೇಕು. Bye. ಆ ಕಾಲೇಜು ನಮಗೆ ಸಿಗ್ಬೇಕು, ಸಿಗ್ಲೇಬೇಕು.